ಸರ್ವರಿಗೂ ನಮಸ್ಕಾರ. ನಾನು ಶ್ರೇಯ ಬಂಗೇರ. ಮಡಿಕೇರಿಯಲ್ಲಿ ಮಳೆ ಕೊಂಚ ವಿರಾಮವನ್ನು ಪಡ್ಕೊಂಡಿರೋದ್ರಿಂದ ಎಲ್ಲಾದರೂ ಹೋಗೋಣ ಅಂತ ಅನಿಸಿದಾಗ ಥಟ್ಟಣೆ ನೆನಪಾಗಿರುವಂತಹದ್ದು ರಾಜ ಸೀಟ್ ಪಕ್ಕದಲ್ಲಿದೆ. ನನ್ನ ಮಗನ ಬಹುದಿನದ ಆಸೆ ಬೇರೆ ಇತ್ತು ಜಿಪ್ ಲೈನ್ನಲ್ಲಿ ಹೋಗುವಂತಹದ್ದು. ಸೊ ಯಾವಾಗಲೂ ಏನಾದರೂ ಒಂದು ಸಬೂಬು ಹೇಳಿ ತಪ್ಪಿಸ್ಕೊಳ್ತಾ ಇದೆ, ಇವತ್ತು ಬೇಡ ನೆಕ್ಸ್ಟ್ ಟೈಮ್ ಅಂತ. ಯಾಕೆಂದರೆ ನನಗೆ ಸ್ವಲ್ಪ ಭಯ ಹಾಗಾಗಿ. ಆದರೆ ಈಗ ಅಂತೂ ಖಂಡಿತ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ. ಹಾಗಾಗಿ ಮಕ್ಕಳ ಆಸೆ ಏನಿರುತ್ತೆ ಅದನ್ನು ಈಡೇರಿಸೋದು ಅವರಂತೂ ಬಿಡೋದೇ ಇಲ್ಲ. ಇಲ್ಲಿ ಕೇವಲ 20 ರೂಪಾಯಿಗಳು ಎಂಟ್ರೆನ್ಸ್ ಫೀಸು ಪರ್ ಹೆಡ್. ಹಾಗೇನೆ ಮಕ್ಕಳಿಗೆ ಆಟಗಳಿಗೆ ಸಂಪೂರ್ಣ ಏನು ಬೇಕು ಅದೆಲ್ಲ ಮಕ್ಕಳ ಒಂದು ಪ್ಲೇ ಗ್ರೌಂಡ್ ಏನಿದೆ ಅಂತಹ ಒಂದು ಸೌಕರ್ಯಗಳನ್ನು ಇಲ್ಲಿ ಕಲ್ಪಿಸಿದ್ದಾರೆ. ಆದರೆ ಖಂಡಿತವಾಗ್ಲೂ ಫ್ರೀಯಾಗಿ ಅಂತೂ ಅಲ್ಲ, ಅದಕ್ಕೂ ಕೂಡ ಒಂದಷ್ಟು ಪೇ ಮಾಡಬೇಕಾಗುತ್ತೆ. ಮಕ್ಕಳು ಕೇವಲ ಪ್ರಕೃತಿಯನ್ನು ಸವಿಯುವಂಥ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಅವರೇನಿದ್ರು ಆಟಗಳು ಅವರಿಗೆ ಮನಸ್ಸಿಗೆ ಖುಷಿ ಕೊಡುವಂತಹ ಒಂದು ಆಕ್ಟಿವಿಟೀಸ್ ಏನಿರುತ್ತೆ ಅದರಲ್ಲೇ ಅವರ ಒಂದು ದೃಷ್ಟಿ ಹೋಗುತ್ತೆ. ಹಾಗಾಗಿ ಮಗನ ಒಂದು ಜಿಪ್ ಲೈನ್ ಆಸೆಯ ಜೊತೆಗೆ ನಮ್ಮ ಒಂದು ಆಸೆಯನ್ನು ಅಥವಾ ಅದರ ಒಂದು ಸಾಹಸದ ಅನುಭವವನ್ನು ಕೂಡ ನಾವು ಕೂಡ ಪಡ್ಕೊಂಡ್ವಿ. ಬಹಳ ಅದ್ಭುತವಾಗಿತ್ತು. ನನಗೆ ಕೊಂಚ ಭಯ ಆಗಿತ್ತು, ಆದರೆ ಏನು ಅಷ್ಟು ತುಂಬ ಏನು ಅನಿಸಿಲ್ಲ. ಹಾಗೆ ಮುಂದಕ್ಕೆ ಹೋಗ್ತಾ ಮಕ್ಕಳ ಆಸೆಯ ಒಂದು ಈಡೇರಿಕೆ ಖಂಡಿತ ಆಯಿತು. ನಾವು 10 ವರ್ಷದ ಹಿಂದೆ ನೋಡಿರುವಂತಹ ಒಂದು ರಾಜ ಸೀಟಿಗೂ ಇವಾಗಿರುವಂತಹ ರಾಜ ಸೀಟಿಗೂ ಅಜಗಜಾಂತರ ವ್ಯತ್ಯಾಸಗಳನ್ನ ಕಾಣ್ತೀವಿ. ಯಾಕೆಂತ ಹೇಳಿದ್ರೆ ಇವಾಗ ರಾಜ ಸೀಟು ಗ್ರೇಟರ್ ರಾಜ ಸೀಟ್ ಯೋಜನೆಯಡಿಯಲ್ಲಿ ಪ್ರವಾಸಿ ತಾಣವನ್ನು ಊಟಿ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸುವಂತಹ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ. ಹಾಗಾಗಿ ಒಂದಷ್ಟು ಕೋಟಿ ರು ವೆಚ್ಚವನ್ನು ಮಾಡಲಾಗ್ತಾ ಇದೆ. ಹೀಗೆ ನಾನು ಹೇಳ್ತಲ್ಲ, ಇವೆಲ್ಲ ಜಿಪ್ ಲೈನು, ಮಕ್ಕಳ ಒಂದು ಆಟಗಳ ಸೌಕರ್ಯಗಳು ಇವೆಲ್ಲವೂ ಯಾವುದು ಕೂಡ ಇರಲಿಲ್ಲ ಇವಾಗಂತೂ ಎಲ್ಲವೂ ಕೂಡ ಅನುಭವಕ್ಕೆ ಸಿಗ್ತಾ ಇದೆ. ಕೇವಲ ಉದ್ಯಾನವನ ದೂರದಲ್ಲಿ ನೋಡಿದಾಗ ಇಷ್ಟೇನಾ ಅನಿಸುತ್ತೆ. ಆದರೆ ಪ್ರವಾಸಿಗರಿಗೆ, ಕೊಡಗಿಗೆ ಬರುವಂತಹ ಪ್ರವಾಸಿಗರು ಏನಿರ್ತಾರೆ ಅವರ ಒಂದು ದೃಷ್ಟಿ ಯಾವಾಗ್ಲೂ ಪ್ರಕೃತಿ ಸೌಂದರ್ಯದ ಜೊತೆಗೆ ವಾತಾವರಣದ ಒಂದು ವಾತಾವರಣ, ಪರಿಸರ, ಅವುಗಳ ಒಂದು ಅನುಭವನ ಪಡ್ಕೊಳ್ಳುವಂಥದ್ದೇ ಆಗಿರುತ್ತೆ. ಬೆಟ್ಟದ ತುದಿಯಲ್ಲಿ ಓಡಾಡೋದಕ್ಕೆ ಅಂತ ಹೇಳಿ ಟ್ರ್ಯಾಕ್ಗಳನ್ನು ನಿರ್ಮಿಸಿದ್ದಾರೆ. ಹಾಗೇನೆ ಇಲ್ಲಿ 8 ವ್ಯೂ ಪಾಯಿಂಟ್ಗಳು ಕೂಡ ಇದ್ದಾವೆ. ನಮ್ಗೆ ಎಲ್ಲಿ ಬೇಕು ಅಲ್ಲಿ ಕೂತ್ಕೊಂಡು ನಾವು ಪ್ರಕೃತಿಯ ಒಂದು ಸೌಂದರ್ಯವನ್ನು ಆಸ್ವಾದಿಸಬಹುದು. ಎಷ್ಟು ಮನಸ್ಸೋ ಇಚ್ಛೆ ಪ್ರಕೃತಿಯನ್ನು ಆಸ್ವಾದಿಸುವಂತಹ ಒಂದು ಸಮಯವನ್ನು ನಮಗೆ ಕೊಟ್ಟಿರುವಂತಹದ್ದು. ವಿಶಾಲವಾದ ಲಾನ್ ರೀತಿಯಾಗಿ ಹುಲ್ಲುಗಳನ್ನು ಬೆಳೆಸಿದ್ದಾರೆ ಇಲ್ಲಿ. ಯಾಕೆಂದ್ರೆ ಪ್ರವಾಸಿಗರಿಗೆ ವಿಶೇಷವಾದಂತಹ ಒಂದು ಅನುಭವವನ್ನು ನೀಡೋದಿಕ್ಕೆ ತಕ್ಷಣ ಅವರಿಗೆ ಪ್ರವಾಸಿಗರಿಗೆ ಕೊಡಗು ಮಡಿಕೇರಿ ಅಂತ ಹೇಳುವಾಗ ನೆನಪಾಗುವಂತಹ ಸ್ಥಳ ರಾಜ ಸೀಟ್ ಆಗಿರೋದ್ರಿಂದ ಅವರಿಗೆ ಅವರ ಒಂದು ಮನಸ್ಸಿಗೆ ಖುಷಿಯಾಗುವ ರೀತಿಯಲ್ಲಿ ಈ ಒಂದು ರಾಜ ಸೀಟ್ನ ನಿರ್ಮಾಣ ಖಂಡಿತ ಆಗ್ತಾ ಇದೆ. ಕೊಡಗಿನ ಒಂದು ಪ್ರವಾಸೋದ್ಯಮಕ್ಕೆ ಬಹುದೊಡ್ಡ ಒಂದು ಸವಾಲು ಕೂಡ ಹೌದು ಈ ಒಂದು ರಾಜ ಸೀಟ್ನ ಒಂದು ಅಭಿವೃದ್ಧಿ. ಕೊಡಗು ಜಿಲ್ಲೆ ಅಂತ ಹೇಳುವಾಗ ಪ್ರಕೃತಿಯೇ ಇದರ ಒಂದು ಆಸ್ತಿ ಅಂತಲೇ ಹೇಳ್ಬೋದು. ಅದರಲ್ಲೂ ಮಡಿಕೇರಿ ನಗರದ ಒಂದು ಹೃದಯ ಭಾಗದಲ್ಲಿ ಈ ಒಂದು ನಮ್ಮ ಒಂದು ರಾಜ ಸೀಟ್ ಇರೋದ್ರಿಂದ ಮಡಿಕೇರಿಗೆ ಒಂದು ಅಂದಗಾಣಿಸೋದಕ್ಕೆ ಇರುವಂತಹ ಒಂದು ತಾಣ ಅಂತ ಹೇಳೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ಬೋದು. ಹಾಗೆ ನೋಡಿದ್ರೆ ಇವತ್ತು ಉದ್ಯಾನವಾಗಿ ಕಂಗೊಳಿಸುವಂಥ ರಾಜ ಸೀಟ್ ಇದೆಯಲ್ಲ, ಇದು ಒಂದು ಕಾಲದಲ್ಲಿ ಬ್ರಿಟಿಷರ ಸ್ಮಶಾನವಾಗಿತ್ತಂತೆ. ಸ್ಮಶಾನ ಅಂತ ಹೇಳಿದ್ರೇನೆ ಒಂದು ಮಾರು ದೂರ ಹೋಗ್ತೀವಿ, ಆದರೆ ಸ್ಮಶಾನದಲ್ಲಿ ಉದ್ಯಾನವನವನ್ನು ನಿರ್ಮಿಸಿ ಇವಾಗಂತೂ ಅದರ ಆಸ್ವಾದನೆಯನ್ನು ಮಾಡ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಕಾಲಕ್ರಮೇಣ ಇಲ್ಲಿದ್ದಂತಹ ಬ್ರಿಟಿಷರ ಒಂದು ಶವಪೆಟ್ಟಿಗೆಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡಿ ಉದ್ಯಾನವನ್ನು ಅಭಿವೃದ್ಧಿಪಡಿಸ್ತಾ ಹೋಗ್ತಾರೆ. ಆ ಉದ್ಯಾನವನಕ್ಕೆ ರಾಜ ಸೀಟ್ ಅಂತ ಹೆಸರು ಕೂಡ ಇಡ್ತಾರೆ. ಯಾಕೆ ಈ ಹೆಸರು ಬಂತೆಂಬುದು ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡೋದಂತೂ ಇದ್ದೇ ಇದೆ. ಹಾಗಾಗಿ ಇತಿಹಾಸದ ಪುಟವನ್ನು ತಿರುವಿ ನೋಡ್ತಾ ಹೋದರೆ ಒಂದಷ್ಟು ಮಾಹಿತಿ ನಮಗೆ ದೊರಕ್ತಾ ಹೋಗುತ್ತೆ.
ಹಿಂದೆ ಕೊಡಗಿನ ರಾಜ ಚಿಕ್ಕವೀರರಾಜನ ಕಾಲದಲ್ಲಿ ರಾಜ ಸಂಜೆಯ ಸಮಯದಲ್ಲಿ ಅರಮನೆಯಿಂದ ಅವರ ಒಂದು ರಾಣಿಯೊಂದಿಗೆ ವಿಹಾರಕ್ಕೆ ಅಂತೇಳಿ ಅಂದರೆ ಪ್ರಕೃತಿಯ ವೀಕ್ಷಣೆಗೆ ಅಂತೇಳಿ ಹೊರಟು ನಗರದ ಅಂಚಿಗೆ ಬಂದು ದಿನನಿತ್ಯ ಅವರು ದಿನನಿತ್ಯ ಸೂರ್ಯಾಸ್ತಮಾನದ ಸುಂದರ ದೃಶ್ಯವನ್ನು ನೋಡ್ತಾ ಇದ್ರಂತೆ. ಹಾಗಾಗಿ ಕುಳಿತು ನೋಡ್ತಿದ್ದಂತಹ ಒಂದು ಸ್ಥಳ ಏನಿದೆ ಅದು ಮುಂದೆ ರಾಜಸೀಟ್ ಆಯಿತು, ರಾಜನಾಸನ ಅಂತ. ಬ್ರಿಟಿಷರ ಆಡಳಿತಾವಧಿಯಲ್ಲಿ ಇದೊಂದು ಚಿಕ್ಕದಾಗಿ ಸಿಮೆಂಟ್ ಹಾಗೂ ಹೆಂಚನ್ನು ಬಳಸಿ 4 ಕಮಾನುಗಳನ್ನು ನಿರ್ಮಿಸಿ ಒಂದು ಭವ್ಯ ಮಂಟಪವನ್ನು ನಿರ್ಮಿಸಲಾಗಿತ್ತು. ಆದರೆ ಈ ಒಂದು ಕ್ರಮೇಣ ಇದರ ಒಂದು ಅಭಿವೃದ್ಧಿ ಆಗ್ತಾ ಹೋಯಿತು. ಯಾವಾಗ ಇದೊಂದು ಆಕರ್ಷಣೀಯವಾದಂತಹ ಸ್ಥಳ ಆಗ್ತಾ ಹೋಯಿತು ಆವಾಗ ಇದರ ಅಭಿವೃದ್ಧಿ ಕೂಡ ಹೆಚ್ಚಾಗ್ತಾ ಹೋಯಿತು. ಮತ್ತೊಂದು ಹೆಮ್ಮೆ ಏನು ಗೊತ್ತಾ, ನಮ್ಮ ಮಡಿಕೇರಿಯದ್ದು ಭಾರತದಲ್ಲೇ ಪರಿಶುದ್ಧ ಗಾಳಿ ಇರುವ ನಗರಗಳ ಪಟ್ಟಿಯಲ್ಲಿ ಕರ್ನಾಟಕದ ಕಾಶ್ಮೀರ ಎನಿಸಿಕೊಂಡಿರುವಂತಹ ಕೊಡಗಿನ ಮಡಿಕೇರಿ ಅಗ್ರಸ್ಥಾನ ಪಡೆದುಕೊಂಡಿರುವಂತಹದ್ದು. ಸೊ ಇದನ್ನೆಲ್ಲ ಕೇಳುವಾಗ ನಮ್ಮ ಒಂದು ಮಡಿಕೇರಿ, ನಮ್ಮ ಒಂದು ಕೊಡಗು ಎಷ್ಟು ಅತ್ಯದ್ಭುತ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ. ಇಲ್ಲಿ ನಿಮಗೆ ಗೊತ್ತೇ ಇದೆ, ಪ್ರವಾಸಿಗರು ಹೆಚ್ಚಾಗ್ತಾ ಮಾಲಿನ್ಯ ಹೆಚ್ಚಾಗ್ತಾ ಹೋಗುತ್ತೆ. ಮಾಲಿನ್ಯದ ಒಂದು ಕಡಿವಾಣ ಕೂಡ ಹಾಕುವ ನಿಟ್ಟಿನಲ್ಲಿ ಜಾಗೃತರಾಗ್ತಾ ಧನ್ಯವಾದಗಳೊಂದಿಗೆ ನಾನು ಶ್ರೇಯಾ. ಜೈ ಶ್ರೀರಾಮ್.